ಕೈಲಾಸದಲ್ಲಿ ನಡೆದ ಅದ್ಭುತ ಘಟನೆ ಹಿಂದಿನ ಕಾಲದಲ್ಲಿ ಒಂದು ದಿನ ಸಂಭವಿಸಿದೆ. ಪಾರ್ವತಿ ದೇವಿ ತನ್ನ ಭಕ್ತಿಯಿಂದ ಮತ್ತು ನಿಷ್ಠೆಯಿಂದ ಶಿವನಿಗೆ ಒಂದು ಭಸ್ಮವನ್ನು ತಂದುಕೊಡುತ್ತಾರೆ. ಈ ಭಸ್ಮದೊಳಗೆ ಅಸಾಮಾನ್ಯ ಶಕ್ತಿಯಿರುವ ಒಂದು ಕಲ್ಲು ಕಾಣಿಸಿಕೊಂಡಿತು. ಈಶ್ವರ ಶಿವನು ಆ ಕಲ್ಲನ್ನು ಭೂಮಿಯ ಮೇಲೆ ಎಸೆದಾಗ ಅದರಲ್ಲಿ ಅಸಾಧಾರಣ ಶಕ್ತಿಯೊಂದಿಗೆ ಜನನವಾದ ಈಶ್ವರನ ಮಗ ಹುಟ್ಟಿಕೊಂಡರು. ಆ ಮಗನಿಗೆ ಹೆಸರಿಡಲಾಗಿದೆ ಗುಳಿಗ. ಗುಳಿಗನ ಹುಟ್ಟಿದ ನಂತರ ಅವನನ್ನು ಪರಿಪೂರ್ಣವಾಗಿ ಕಲ್ಪಿಸಲ್ಪಟ್ಟ ಶಕ್ತಿಯೊಂದಿಗೆ ದೇವತೆಗಳು ಜಗತ್ತಿನಲ್ಲಿ ಅನೇಕ ಕಾರ್ಯಗಳನ್ನು ನಿರ್ವಹಿಸುವಂತೆ ಮಾಡಲು ತಯಾರಾದರು. ಆದರೆ ಅವನಲ್ಲಿರುವ ಶಕ್ತಿ ಮತ್ತು ಆಹಾರದ ಅಪ್ರತಿಮ ಆಸಕ್ತಿ ಹಸಿವಿನಂತೆ ಅವನನ್ನು ನಿಯಂತ್ರಿಸುತ್ತಿತ್ತು. ಹಸಿವಿನಿಂದ ಕಷ್ಟಪಡುವ ಗುಳಿಗನ ವಿಷಯವನ್ನು ತಿಳಿದು ಶಿವನು ನಾರಾಯಣ ದೇವರಿಗೆ ಕಳುಹಿಸುತ್ತಾರೆ. ನಾರಾಯಣ ದೇವರು ಭೂಮಿಯಲ್ಲಿ ಅವನಿಗೆ ನಿಶ್ಚಿತ ಸ್ಥಳದಲ್ಲಿ ಹುಟ್ಟಲು ಆದೇಶ ನೀಡುತ್ತಾರೆ. ಅದರಿಂದ ಅವನ ಹಸಿವನ್ನು ಸಮತೋಲಕ್ಕೆ ತರಲು ಹಾಗೂ ಭೂಮಿಯನ್ನು ಕಾಪಾಡಲು ಅವಕಾಶ ಸಿಗುತ್ತದೆ. ಗುಳಿಗ ಭೂಮಿಯಲ್ಲಿ ಹುಟ್ಟಿದ ನಂತರ ಅವನ ಹಸಿವು ತಡೆಯಲಾಗದೆ ನಾರಾಯಣ ದೇವರು ಬ್ರಹ್ಮದೇವರ ಕೆರೆಯ ನೀರನ್ನು ಬತ್ತಿಸಿ ಮೀನುಗಳನ್ನು ಕೊಲ್ಲಲು ಅವಕಾಶ ಕೊಟ್ಟರೂ ಅವನ ಹಸಿವು ಇಂದಿಗೂ ತಣಿಯದೆ ಅಲ್ಲಿಯ ಅಣ್ಣ ಹಸು, ಆನೆ, ಕುದುರೆಗಳು ಸೇರಿದಂತೆ ಯಾವುದೇ ಆಹಾರ ಅವನ ಹಸಿವನ್ನು ತೀರಿಸಲಿಲ್ಲ. ಅಂತಿಮವಾಗಿ ನಾರಾಯಣ ದೇವರು ಅವನಿಗೆ ತಮ್ಮ ಕಿರುಬೆರಳನ್ನು ನೀಡುತ್ತಾರೆ. ಇದರಿಂದ ಅವನ ಹಸಿವು ನಿಯಂತ್ರಿತವಾಗುತ್ತದೆ. ಈ ಸಂದರ್ಭದಲ್ಲಿ ನಾರಾಯಣ ದೇವರ ಪ್ರಜ್ಞೆಯು ತಪ್ಪಿ ತ್ರಿಮೂರ್ತಿಗಳು ಶಿವ, ಪಾರ್ವತಿ ಮತ್ತು ಬ್ರಹ್ಮ ಗುಳಿಗನ ಶಕ್ತಿಯ ಮತ್ತು ಅವನ ನಡತೆಯನ್ನು ಗಮನಿಸಿ ಅವನನ್ನು ಭೂಮಿಗೆ ಕಳುಹಿಸುವ ನಿರ್ಧಾರ ಮಾಡುತ್ತಾರೆ. ಭೂಮಿಗೆ ಬಂದು ಗುಳಿಗನು ತನ್ನ ಶಕ್ತಿಯನ್ನು ಬಳಸುವ ಮೂಲಕ ಪ್ರಜೆಯ ರಕ್ಷಣೆಗೆ ತೊಡಗುತ್ತಾನೆ. ಅಲ್ಲಿ ಅವನಿಗೆ ಆಸರೆ ನೀಡಲು 7 ಜನ ಜಲದುರ್ಗೆಯರು ದೋಣಿಯಲ್ಲಿ ಸಮುದ್ರದಲ್ಲಿ ಪ್ರಯಾಣಿಸುತ್ತಿದ್ದಾಗ ಅವರು ಗುಳಿಗನನ್ನು ಕಂಡು ಆಶ್ರಯ ನೀಡುತ್ತಾರೆ. ಅವರು ಅವನಿಗೆ ಜಗತ್ತಿನಲ್ಲಿ ಬಾಳುವ ಮಾರ್ಗವನ್ನು ತೋರಿಸುತ್ತಾರೆ. ಆದರೆ ದಾರಿಯಲ್ಲಿ ಬಿಳಿಹಂದಿ ಮತ್ತು ಗುಳಿಗನ ನಡುವೆ ಯುದ್ಧವು ಸಂಭವಿಸುತ್ತದೆ. ಈ ಯುದ್ಧದಲ್ಲಿ ಜಲದುರ್ಗೆಯರು ಮಧ್ಯಸ್ಥರಾಗುತ್ತಾರೆ ಮತ್ತು ಇಬ್ಬರನ್ನೂ ಶಾಂತಿಯ ಮಾರ್ಗಕ್ಕೆ ತರುತ್ತಾರೆ. ಇನ್ನೊಂದು ಪ್ರಾಂತ್ಯದಲ್ಲಿ ಗುಳಿಗನಿಗೆ ಇನ್ನೊಂದು ರೀತಿಯ ಕಥೆಯಿದೆ. ತುಳುನಾಡಿನ ಪೌರಾಣಿಕ ಕಥೆಗಳಲ್ಲಿ ಗುಳಿಗ ದೇವನು ಶಿವಗಣಗಳಲ್ಲಿ ಒಬ್ಬ ವಿಶಿಷ್ಟ ಸ್ಥಾನ ಹೊಂದಿದ್ದಾನೆ. ಗುಳಿಗನ ಹುಟ್ಟಿನ ಇತಿಹಾಸದಲ್ಲಿ ಹಲವಾರು ಅಚ್ಚರಿ ಹಾಗೂ ವಿಚಿತ್ರಾಂಶಗಳಿವೆ. ಕಥೆಯ ಪ್ರಕಾರ ಗುಳಿಗನು ಮೂಕಣ್ಣ, ಸಂಕೆ ಹಾಗೂ ಗಾಳಿ ಭದ್ರ ಕುಮಾರನ ಮಗನಾಗಿ ಹುಟ್ಟಿದನು. ಈ ದಂಪತಿಗಳಿಗೆ 3ನೇ ದೇವರು ಶಿವನು ಶಾಪ ಕೊಟ್ಟಿದ್ದನು. ಆ ಶಾಪದ ಪ್ರಕಾರ ಇವರ 25ನೇ ಮಗನೇ ದಂಪತಿಗಳ ಜೀವನದ ಕೊನೆಗೆ ಕಾರಣವಾಗುತ್ತಾನೆ ಎಂದು ನಿರ್ಧರಿಸಲಾಗಿತ್ತು. ಅಂದಾಗ ತಾಯಿಯ ಗರ್ಭದಲ್ಲಿದ್ದಾಗಲೇ ಗುಳಿಗನು ತಾಯಿಯೊಡನೆ ಮಾತನಾಡುತ್ತಾನೆ. ಓ ಅಮ್ಮ, ನಾನು ಯಾವ ಜಾಗದಿಂದ ಭೂಮಿಗೆ ಬರಲಿ? ತಾಯಿ ಅವನಿಗೆ ಉತ್ತರಿಸುತ್ತಾಳೆ, ನೀನು ಜನನವಾಗಬೇಕಾದ ಸ್ಥಳದಿಂದ ಬಾ ಮಗನೇ. ಆದರೆ ಗುಳಿಗನು ತನ್ನ ತಾಯಿಯ ಆಜ್ಞೆಯನ್ನು ಮರೆತು ತನ್ನ ತಾಯಿಯ ಬಸಿರನ್ನು ಬಗೆದು ಹೊರಬರುತ್ತಾನೆ. ಭೂಮಿಗೆ ಇಳಿಯುತ್ತಲೇ ಅವನು ತನ್ನ ಅತಿದೇವತೆ ಹಸಿವಿನಿಂದ ಕೂಗುತ್ತಾನೆ. ಹಸಿವನ್ನು ತಾಳಲಾರದ ಅವನು ತಾಯಿಯ ರಕ್ತವನ್ನು ಹೀರಿ ಕರುಳನ್ನು ಹಾರವನ್ನಾಗಿಸಿಕೊಂಡು ತಾಯಿಯನ್ನು ಮತ್ತು ತಂದೆಯನ್ನು ದುಷ್ಕೃತ್ಯಕ್ಕೆ ಒಳಪಡಿಸುತ್ತಾನೆ. ಹಸಿವಿನಿಂದ ಏಕಾಗ್ರತೆಯಾಗಿರುವ ಗುಳಿಗನನ್ನು ನಂತರ ವಿಷ್ಣು ದೇವರು ತಾನು ಹಿತಚಿಂತನೆ ನೀಡಿ ಶಾಂತ ಮಾಡುತ್ತಾರೆ. ವಿಷ್ಣು ಅವನಿಗೆ ತನ್ನ ಕಿರುಬೆರಳನ್ನು ನೀಡುವ ಮೂಲಕ ಹಸಿವನ್ನು ಶಮನಗೊಳಿಸುತ್ತಾರೆ. ಆ ಶಾಂತಿಯಾದ ಗುಳಿಗನನ್ನು ಭೂಮಿಯ ಜನರ ರಕ್ಷಣೆಗೆ ಕ್ಷೇತ್ರಪಾಲ ದೈವ ಎಂದು ಶಕ್ತಿಶಾಲಿಯಾಗಿ ಕಳುಹಿಸುತ್ತಾರೆ. ಕ್ಷೇತ್ರಪಾಲ ಎಂದರೆ ಜಾಗವನ್ನು ರಕ್ಷಿಸುವ ಮತ್ತು ಅಲ್ಲಿ ಜನರ ಸುಖ ಸೌಭಾಗ್ಯ ಕಾಯುವ ದೈವ ಎಂದರ್ಥ. ಭೂಮಿಗೆ ಬಂದ ನಂತರ ಗುಳಿಗನು ತುಳುನಾಡಿನ ಅನೇಕ ಮನೆಗಳಲ್ಲಿ ತನ್ನ ನಿರ್ದಿಷ್ಟ ಸ್ಥಳಗಳಲ್ಲಿ ಒಂದು ಕಲ್ಲನ್ನು ಪ್ರತಿಷ್ಠಾಪಿಸಿ ಪ್ರತಿ ವರ್ಷ ತಂಬಿಲವನ್ನು ನೀಡಿ ಪೂಜೆ ಮಾಡಿಸುವ ಪರಂಪರೆ ಶುರು ಮಾಡುತ್ತಾನೆ.
ಜನರು ಅವನಿಗೆ ವಿವಿಧ ಹೆಸರುಗಳಿಂದ ಭಕ್ತಿ ಸಲ್ಲಿಸುತ್ತಾರೆ. ರಾಹು ಗುಳಿಗ, ರಕ್ತೇಶ್ವರಿ ಗುಳಿಗ, ನೆತ್ತರ್ ಗುಳಿಗ, ರಾವು ಗುಳಿಗ, ಮಂತ್ರವಾದಿ ಗುಳಿಗ, ಚೌಕಾರ ಗುಳಿಗ ಇತ್ಯಾದಿ. ಈ ಪ್ರಭೇದಗಳು ಪ್ರತಿ ಸ್ಥಳದ ವಿಶಿಷ್ಟ ಆಚರಣೆಗಳನ್ನು ಪ್ರತಿಬಿಂಬಿಸುತ್ತವೆ. ಗುಳಿಗನ ನೃತ್ಯ ಮತ್ತು ವೇಷಭೂಷಣ ಕೂಡ ವಿಶೇಷ. ಮುಖಕ್ಕೆ ಕಪ್ಪು, ಕೆಂಪು, ಹಳದಿ ಬಣ್ಣವನ್ನು ಹಚ್ಚುತ್ತಾರೆ. ಸೊಂಟಕ್ಕೆ ತೆಂಗಿನಗರಿ, ಸಿರಿ ಹಾಕಿ ಕಪ್ಪು ಬಿಳಿ ಬಣ್ಣದ ಬಟ್ಟೆಯನ್ನು ಧರಿಸುತ್ತಾರೆ. ದೈವ ನರ್ತನೆ ಪ್ರಾರಂಭವಾದಾಗ ಗುಳಿಗ ಹೊಟ್ಟೆ ಬಡಿದುಕೊಂಡಂತೆ ತನ್ನ ಉಗ್ರ ಸ್ವರೂಪವನ್ನು ಪ್ರದರ್ಶಿಸುತ್ತಾನೆ. ಈ ನಿರೂಪಣೆಯು ಜನರಲ್ಲಿ ಭಕ್ತಿ, ಭಯ ಮತ್ತು ಗೌರವವನ್ನು ಹುಟ್ಟಿಸುತ್ತದೆ. ಕುಂಭದ ಹಬ್ಬಗಳಲ್ಲಿ ಕ್ಷೇತ್ರ ಪಾಲನಾಗಿ ಗುಳಿಗನಿಗೆ ಆಹಾರವಾಗಿ ಕೋಳಿ, ಹರಳು, ಸೀಯಾಳವನ್ನು ಅರ್ಪಿಸುತ್ತಾರೆ. ಈ ಆಚರಣೆ ದೈವನು ಯಾವಾಗಲೂ ಹಸಿವಿನಿಂದ, ಉಗ್ರರೂಪದಿಂದ ಜನರ ರಕ್ಷಣೆಗಾಗಿ ತಕ್ಷಣ ತಯಾರಾಗಿರುವಂತೆ ತೋರಿಸುತ್ತದೆ. ಜನರು ಅವನ ಶಕ್ತಿ, ನ್ಯಾಯ, ಬುದ್ಧಿ ಮತ್ತು ರಕ್ಷಣಾ ಸಾಮರ್ಥ್ಯವನ್ನು ಗೌರವಿಸುತ್ತಾರೆ. ಇದರಿಂದಾಗಿ ಗುಳಿಗನು ತುಳುನಾಡಿನಲ್ಲಿ ಜನರ ಮನಸ್ಸಿನಲ್ಲಿ ಶಕ್ತಿಶಾಲಿ, ಅಪ್ರತಿಮ ಕ್ಷೇತ್ರಪಾಲ ದೈವನೆಂದು ಪರಿಗಣಿಸಲಾಗುತ್ತಾನೆ. ಭೂಲೋಕದಲ್ಲಿ ಗುಳಿಗನು ಪೆರ್ಕಳ ಮೋಂಟು ಬೈದ್ಯನ ಕಳ್ಳನನ್ನು ಆಹಾರವಾಗಿ ಪಡೆದು ಗೋಳಿ ಮರದಲ್ಲಿ ನೆಲೆಯಾಗುತ್ತಾನೆ. ಅಲ್ಲಿಂದ ಮರದಲ ಬತ್ತಿಗೆ ಹೋಗಿ ಮಂಜು ಬೈದ್ಯನ ಕಳ್ಳನ ಮಡಕೆಯನ್ನು ಪಡೆಯುತ್ತಾನೆ. ನಂತರ ಜಾರ ಸೀಮೆಗೆ ಬಂದು ಅಲ್ಲಿನ ಬಾರಗರಿಂದ ವರ್ಷಂಪ್ರತಿ ಬಲಿ ನೇಮವನ್ನು ಸ್ವೀಕರಿಸುತ್ತಾನೆ. ಈ ಎಲ್ಲ ಸಾಹಸಗಳು ಗುಳಿಗನ ಉಗ್ರತೆಯ ಮತ್ತು ಭಯಾನಕ ಸ್ವಭಾವದ ಸಂಕೇತವಾಗಿದೆ. ಅವನ ಹುಟ್ಟಿನಿಂದಲೂ ಆತನ ಹಸಿವು, ಉಗ್ರತೆಯ ಶಕ್ತಿ ಮತ್ತು ಪ್ರಾಣಿ ಬಲಿಗೆ ತ್ರಾಸ ಉಂಟುಮಾಡುವ ಶಕ್ತಿ ಭೂಮಿಗೆ ಬಂದದ್ದರಿಂದ ಜನರ ಮಾನಸಿಕ ಭೀತಿಯನ್ನು ಉಂಟುಮಾಡುತ್ತದೆ. ಗುಳಿಗನ ಕೋಲದ ಆಚರಣೆ ಪ್ರಾಚೀನ ಕಾಲದಿಂದ ತಾವು ನಡೆಸಲ್ಪಟ್ಟಿದ್ದು, ಅದರ ಪ್ರಧಾನ ಆಯುಧವು ಸೂಟೆ. ಗುಳಿಗನ ವೇಷ ಸರಳವಾದರೂ ಅಸಾಮಾನ್ಯವಾಗಿದ್ದು, ತೆಂಗಿನಗರಿ ಮತ್ತು ಅಡಿಕೆ ಹಾಳೆಯಿಂದ ಮಾಡಿದ ಮುಖವಾಡವು ವಿಶೇಷತೆಯನ್ನು ತಂದುಕೊಡುತ್ತದೆ. ಪುಟ್ಟ ಗುಳಿಗ, ರಾವು ಗುಳಿಗ, ಮಂತ್ರ ಗುಳಿಗ, ನೆತ್ತರ್ ಗುಳಿಗ, ಚೌಕಾರು ಗುಳಿಗ, ಸಂಚಾರಿ ಗುಳಿಗ, ಉಮ್ಮಟ್ಟಿ ಗುಳಿಗ, ಮಂತ್ರವಾದಿ ಗುಳಿಗ, ರಕ್ತೇಶ್ವರಿ ಗುಳಿಗ, ಸುಬ್ಬಿಯಮ್ಮ ಗುಳಿಗ, ಸನ್ಯಾಸಿ ಗುಳಿಗ, ಓರಿಮಾಣಿ ಗುಳಿಗ, ಮೂಕಾಂಬಿ ಗುಳಿಗ, ಮಾರಣ ಗುಳಿಗ, ಉನ್ನಟ್ಟಿ ಗುಳಿಗ, ಅಗ್ನ ಗುಳಿಗ, ಭಂಡಾರಿ ಗುಳಿಗ ಮುಂತಾದ ಒಟ್ಟು 108 ವಿಭಿನ್ನ ಗುಳಿಗ ಪ್ರತಿನಿಧಿಗಳು ಇದ್ದಾರೆ. ಇವರಲ್ಲಿ ಮೂಕಾಂಬಿ ಗುಳಿಗ, ಸುಬ್ಬಿಯಮ್ಮ ಗುಳಿಗ, ಸನ್ಯಾಸಿ ಗುಳಿಗ, ಓರಿಮಾಣಿ ಗುಳಿಗರು ಮಾನವ ಮೂಲದ ದೈವಗಳಾಗಿ ಗುಳಿಗನ ಸೇರ್ಪಡೆ ಹೊಂದಿದ್ದಾರೆ. ಉಳಿದ 104 ಪ್ರಭೇದಗಳ ಮಾಹಿತಿ ಇನ್ನೂ ಸಾಂಪ್ರದಾಯಿಕವಾಗಿ ಸೀಮಿತವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.